ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಭವ್ಯರ ಮಾತಾಡ್ತಾ ಇರೋದು. ವಿಡಿಯೋದಲ್ಲಿ ನಾನು ಹೇಳಿದೆ ನೆಕ್ಸ್ಟ್ ಯಾವ್ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಎಲ್ಲೆಲ್ಲಿಗೆ ಹೋಗಿದ್ದೀವಿ ಅಂತ ತಿಳಿಸ್ಕೊಡ್ತೀನಿ ಅಂತ. ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸೇ ಬೇಲೂರು. ಬೇಲೂರು ಒಳಗಡೆ ಹೋಗೋಣ ಬನ್ನಿ. ಇವಾಗ ಏನೇನಿದೆ ಅಂತ ನೋಡಿಕೊಂಡು ಏನೇನು ವಿಡಿಯೋ ಮಾಡಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ನೋಡಿದ್ದು ಎಂಟ್ರೆನ್ಸು. ನಾವಿವಾಗ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಫಸ್ಟ್ ದೇವ ದರ್ಶನ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ವಿಡಿಯೋ ಎಲ್ಲ ಅಲೋ ಇರಲಿಲ್ಲ. ಆಮೇಲೆ ಸ್ವಲ್ಪ ಅವ್ರು ಕೇಳಿದ್ಕೆ ಆಯಿತು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಅದೊಂದು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿ. ದೇವ ದರ್ಶನ ಮಾಡ್ಕೊಂಡು ಹಾಗೆ ಹೊರಗಡೆ ಬರ್ತಾ ಇದು ನೋಡಿದ್ವಿ. ಇದನ್ನ ಅವ್ರನ್ನ ಕೇಳಿದ್ಕೆ ಇದು ಕಲ್ಲಿನ ಪಾದ ದೇವ್ರದ್ದು ಅಂತಂದ್ರು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಲಕ್ಷ್ಮೀ ದೇವ್ರಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲರೂ ಈಚೆ ಬಂದ್ವಿ. ಈಚೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೆ ನಾನು. ಆಮೇಲೆ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನ ಸುತ್ತ ಫುಲ್ಲು ಒಂದು ಸುತ್ತ ಬಂದ್ವಿ. ಎಂಟ್ರೆನ್ಸಲ್ಲಿ ಹಂಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಹೆಸರು ದೇವಿರಮ್ಮನ ಬೆಟ್ಟ ಅಂತ ದೇವಸ್ಥಾನ. ಅದು ದೇವಿರಮ್ಮನ ದೇವಸ್ಥಾನ. ಆಮೇಲೆ ಅಲ್ಲಿ ಹೋಗ್ತಾ ಪೂಜೆ ಸಾಮಾನು ತಗೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ಹಾರೆಲ್ಲ ತಗೊಂಡ್ವಿ. ಮತ್ತೆ ಈ ರೆಸಾರ್ಟ್ ಹತ್ರ ನೋಡಿದ್ವಿ. ವ್ಯೂ ಮತ್ತೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ಗ್ರೀನ್ ಆಗಿ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಅಂತೂ ಇಂತೂ ಗ್ರೀನರಿ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ದೇವಿರಮ್ಮನ ಬೆಟ್ಟ ಸಿಕ್ತು. ಬೆಟ್ಟದ ಆಚೆ ಒಳಗಡೆ ಬಂದ್ವಿ ದೇವಸ್ಥಾನ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ದೇವಸ್ಥಾನ ಒಳಗಡೆ ಕೂಡ ಹಂಗೆ ಅಷ್ಟೇ ಚೆನ್ನಾಗಿತ್ತು. ಇಲ್ಲೊಂದು ಬೆಟ್ಟ ಕಾಣ್ತಿದ್ಯಲ್ಲ, ಇಲ್ಲೂ ಕೂಡ ದೇವ್ರಿದೆ ಅಂತೆ ಮೇಲೆ. ಅದು ವರ್ಷಕ್ಕೊಂದ್ಸರಿ ಕರ್ಕೊಂಡ್ಬಂದು ಇಲ್ಲೇನೋ ಜಾತ್ರೆ ಮಾಡ್ತಾರಂತೆ. ಅದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ನಾವು ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಹಾಗೆ ಪೂಜೆ ಇದೆಲ್ಲ ಏನೇನು ಬೇಕೆಲ್ಲ ತಗೊಂಡು ತಾಯಿ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಇವಾಗ ತೋರಿಸ್ತೀನಿ ನೋಡಿ, ಇದೇ ದೇವಿರಮ್ಮ ಅಂತ. ಹಾಗೆ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಇಲ್ಲಿ ಗಣಪತಿ ಪಪ್ಪ ಮತ್ತು ಬಸವಣ್ಣ ಇತ್ತು. ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಹೋಗಿದ್ದು ನಾವು ಪ್ಲೇಸ್ ಯಾವುದು ಅಂತ ಅಂದರೆ ಕಲ್ಲತ್ಗಿರಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಫಸ್ಟ್ ದೇವ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹೋಗ್ತಾ ಹಾಗೆ ಕೋತಿಗಳಿದ್ವಿ, ಅವಕ್ಕೆಲ್ಲ ಆಯ್ ಮಾಡಿಕೊಂಡು ಹೋದ್ವಿ. ಇಲ್ಲಿ ಮಳೆನೂ ಕೂಡ ಕಡಿಮೆ ಆಗಿಬಿಟ್ಟಿತ್ತಂತೆ. ಆಗಲೇ ಒಂದು 3-4 ಡೇಸಿಂದ ಮಳೆ ಇಲ್ವಂತೆ. ಹಾಗಾಗಿ ನೀರೆಲ್ಲ ಕಡಿಮೆ ಆಗಿತ್ತು ನಾವು ಹೋದಾಗ. ಹಾಗೆ ಸುಮ್ಮನೆ ದೇವಸ್ಥಾನ ನೋಡೋಣ ಅಂತ ಹೋಗಿದ್ವಿ ನಾವು. ನೋಡಿ, ಇಲ್ಲಿ ಬಸವಣ್ಣದಲ್ಲೆಲ್ಲ ನೀರು ಬರ್ತಿತ್ತು. ನೀರು ಎಷ್ಟೋ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ ನೀರು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಮೇಲ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲೇನಾದರೂ ಮಳೆ ಬಂದು ಸ್ವಲ್ಪ ಕಾಲು ಸ್ಲಿಪ್ ಆದ್ರೂ ನಮ್ಮ ಕತೆ ಅಷ್ಟೇ. ಮೇಲಿಂದ ಒಂದೇ ಸರಿ ಕೆಳಗಡೆ ಇಡ್ತೀವಿ. ನಾವು ದೇವಸ್ಥಾನ ನೋಡೋಣ ಅಂತ ಹೋದ್ವಿ. ಆಮೇಲೆ ನೀರು ನೋಡಿಬಿಟ್ಟು ನೀರಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಮೇಲ್ಗಡೆ. ಕೆಳಗಡೆ ಯಾರೂ ಅಷ್ಟಾಗಿ ಇರಲಿಲ್ಲ, ಮೇಲ್ಗಡೆನೇ ಇದ್ದರು. ಹಂಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ವೇನಪ್ಪ, ಇವ್ರ ಮಾತು ಕೇಳ್ಕೊಂಡು ಸುಮ್ಮನೆ ರೈನ್ ಕೋಟ್ ಎತ್ಕೊಂಬಂದು. ಇಲ್ಲಿ ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗೆ ನನ್ನ ತಮ್ಮ ಹೇಳಿದ್ದ, ಇಲ್ಲಿಗೆ ರೈನ್ ಕೋಟ್ ಬೇಕು, ನೀವು ರೈನ್ ಕೋಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ನಾವು ಅದಕ್ಕೆ ಅಲ್ಲಿ ರೈನ್ ಕೋಟ್ ತಗೊಂಡಾಗ ನನ್ನ ಮಗ ಹೋದಾಗಿಂದನೂ ಬರೀ ರೈನ್ ಕೋಟ್ ಅಂತಾನೆ ಇದ್ದ. ನಮ್ಮ ಬ್ಯಾಡ್ ಲಕ್ ಏನು ಅಂತಂದರೆ ನಾವು ಹೋದಾಗಿಂದ ಎಲ್ಲೂ ಮಳೆನೇ ಬರಲಿಲ್ಲ. ಹಂಗಾಗಿ ರೈನ್ ಕೋಟ್ ಯೂಸೇ ಆಗಲಿಲ್ಲ. ಆಮೇಲೆ ಹಂಗೋ ಹಿಂಗೋ ಮೇಲೆ ಹೋದ್ವಿ. ನೀರಲ್ಲಿ ಹೆಂಗೂ ಚೆನ್ನಾಗಿತ್ತು, ನೀರು ಮತ್ತು ಕೋಲ್ಡ್ ಆಗಿತ್ತು. ಹೆಂಗೂ ಬಂದಿದ್ದೀವಲ್ಲ, ನೀರಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಆಟ ಆಡಿ ಅಲ್ಲೊಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು, ಹಾಗೆ ಸಣ್ಣ ಏಡಿ ಕೈಯೆಲ್ಲ ಇಟ್ಕೊಟ್ಟಿದ್ರು, ಅದನ್ನೆಲ್ಲ ಇಟ್ಕೊಂಡು ಅದನ್ನೆಲ್ಲ ಇಟ್ಕೊಂಡು ವಾಪಸ್ ಹೋಗೋಣ ಅಂತ ಹೋಗ್ಬೇಕಾದ್ರೆ ಈ ಜಾಗ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ನೀರಲ್ಲಿ ಆಟ ಆಡೋಕ್ಕೆ. ಬರೋದು ಬಂದಿದ್ವಲ್ಲ, ಹಂಗೆ ನೀರಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಆಟ ಆಡಿ ಮತ್ತು ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸೇ ಕೆಮ್ಮಣ್ಣುಗುಂಡಿ ಪಾರ್ಕು. ಈ ಪ್ಲೇಸಲ್ಲಿ ನಾವು ಏನೇನು ನೋಡ್ಬೋದು ಅಂದರೆ ಸೂರ್ಯ ಉದಯ ಆಗೋದು ನೋಡ್ಬೋದು, ಅಂದರೆ ಸನ್ರೈಸ್ ನೋಡ್ಬೋದು. ಆಮೇಲೆ ಇಲ್ಲಿ ಆರ್ಟಿಫಿಷಿಯಲ್ ಅನಿಮಲ್ಸ್ನ ಡೆಕೋರೇಟ್ ಮಾಡಿದ್ದಾರೆ, ಅದೊಂದು ನೋಡ್ಬೋದು. ನೋಡಿ, ಅಲ್ಲಿ ಟವರ್ ಕಾಣ್ತಿದ್ಯಲ್ಲ, ಅಲ್ಲಿಂದ ಸ್ವಲ್ಪ ನಾವು ಮೇಲೆ ಹೋದರೆ ಅಲ್ಲಿ ಸೆಟ್ ಪಾಯಿಂಟ್ ಇದೆ, ಅದನ್ನು ನೋಡ್ಬೋದು ನಾವು. ಇಲ್ಲಿ ಮಕ್ಕಳು ಆಟ ಆಡೋಕ್ಕೆ ಪಾರ್ಕು, ಜಾರಮಂಡಿ ಆ ಥರ ಎಲ್ಲ ಇದೆ. ಆಮೇಲೆ ನೋಡಿ, ಇದು ರಾಜಭವನ ಅಂತ ಇದೆ. ಇದು ನಾನು ಏನು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿಂದ ನೋಡಿ ನಾವು ಹೇಳಿದ್ನೆಲ್ಲ ಸನ್ರೈಸ್ ಆಗೋದು ಇದೇ ಜಾಗ. ಈ ಜಾಗಕ್ಕೆ ನಾವು ಹೋಗ್ತಾ ಇದೀವಿ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ್ರು ಬೆಳಗ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಪಾರ್ಕಿಗೆ ಅಂತ.
ನಾವು ಆ ಪ್ಲೇಸ್ ಎಲ್ಲ ಕವರ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಹಾಗೂ ಇಲ್ಲಿ ನೋಡೋಕೆ ತುಂಬ ಚೆನ್ನಾಗಿತ್ತು. ಆದರೆ ಸನ್‌ರೈಸ್ ಆಗ್ಬೇಕಾದ್ರೆ ಭೂಮಿ ಮತ್ತು ಸನ್ 2 ಒಟ್ಟಿಗೆ ಇದೆ ಅನ್ನೋದೊಂದು ಫೀಲ್ ಕೊಡುತ್ತಂತೆ. ನೋಡಿ ಈಗಾಗಲೇ ಮೋಡನು ಮತ್ತು ಮೌಂಟೇನ್ 2 ಒಂದೇ ಥವಿದೆ ಅಂತ ಅನ್ಸುತ್ತೆ. ನಾವಲ್ಲಿ ವಿಡಿಯೋ ಮತ್ತು ಫೋಟೋಸ್ ಎಲ್ಲ ತಗೊಂಡ್ವಿ. ನೋಡಿ ಈಗ ಒಂದು ಪ್ಲಾಂಟ್ ತೋರಿಸ್ತೀನಿ. ಇದು ಒರಿಜಿನಲ್ ಹೂವು. ಆಮೇಲೆ ಇದನ್ನ ಮುಟ್ಟಿ ನೋಡಿದ್ರು ಸಹ ಡೂಪ್ಲಿಕೇಟ್ ಎಲೆ ಥರನೇ ಕಾಣ್ತಿದೆ. ಇದೇ ಥರ ಸುಮಾರು ಹೂವುಗಳು ಮತ್ತು ಪ್ಲ್ಯಾಂಟ್‌ಗಳು ಇದ್ವು. ತೋರಿಸ್ತೀನಿ ನೋಡಿ ಎಷ್ಟೊಂದು ಥರ ವೆರೈಟಿ ಇದ್ದವು ಅಂತೀರ. ಇದು ನಾವು ಯಾವತ್ತೂ ನಮ್ಮೂರ ಕಡೆ ನಾವು ನೋಡಿರಲಿಲ್ಲ. ಅದು ತುಂಬ ಚೆನ್ನಾಗಿತ್ತು. ಇದು ನೋಡಿ ಇಷ್ಟ ಆಗಿ ಮತ್ತೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದೇ ಒಂದು ಸಣ್ಣದು ಕಿತ್ಕೋತೀವಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ್ಕೊಂಡ್ವಿ. ಫ್ಲವರ್ ಎಲ್ಲ ಕಿತ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸೆಟ್ ಪಾಯಿಂಟಿಗೆ. ನೋಡಿ ಇದೇ ಸೆಟ್ ಪಾಯಿಂಟು. ನಾನಿಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಂಗಾಗಿ ಫೋಟೋನೇ ಹಾಕಿದ್ದೀನಿ. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ರೂಮ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಆಮೇಲೆ ಇಲ್ಲೊಂದು ಡೆಕೋರೇಟ್ ಮಾಡಿರೋ ಗೊಂಬೆ ನೋಡಿದ್ವಿ. ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಲ್ಲಿ ಏನಂದ್ರೆ ಒಂದು ಗೊಂಬೆ ಡೆಕೋರೇಟ್ ಮಾಡಿದ್ದಾರೆ. ಅದಕ್ಕೆ ಇವರು ಕ್ಲಾತ್‌ನ ಬರೀ ಹುಲ್ಲಿಂದನೇ ಡೆಕೋರೇಟ್ ಮಾಡಿದ್ರು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಏನೋ ಅಂತ ನಮಗೆ ಗೊತ್ತೇ ಆಗಲಿಲ್ಲ ಫಸ್ಟ್. ಆಮೇಲೆ ಹತ್ರ ಹೋಗಿ ನೋಡಿದಾಗ ಆವಾಗ ಗೊತ್ತಾಯಿತು ಇದೊಂದು ಲೇಡಿಗೆ ಹುಲ್ಲಿಂದ ಡೆಕೋರೇಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಾವು ಆಮೇಲೆ ಹತ್ರದಲ್ಲಿರೋ ರೂಮ್ ಒಂದು ಬುಕ್ ಮಾಡಿಕೊಂಡು ರೂಮಿಗೆ ಹೋದ್ವಿ. ಯಾಕಂದರೆ ಮಾರ್ನಿಂಗು ನಾವು ಇನ್ನೊಂದು ಪ್ಲೇಸ್ಗೆ ಹೋಗಬೇಕು. ಮೇನ್ ಪ್ಲೇಸು ಚಿಕ್ಕಮಂಗ್ಳೂರಲ್ಲಿ ನಾವು ನೋಡಬೇಕು ಅಂತ ಬಂದಿರೋ ಮೇನ್ ಪ್ಲೇಸು ನಾಳೆ ಮಾರ್ನಿಂಗ್ ನೋಡ್ತಾ ಇದ್ದೀವಿ ನಾವು. ಯಾವುದೇ ಕಾರಣಕ್ಕೂ ನಾಳೆ ಆಗ್ತಿರೋ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಯಾಕಂದರೆ ಅದು ಚಿಕ್ಕಮಂಗ್ಳೂರಲ್ಲಿ ಫೇಮಸ್ ಪ್ಲೇಸು. ಹಂಗಾಗಿ ಇವತ್ತು ಬೇಗ ಊಟ ಮಾಡಿ ಮಲ್ಕೊಂಡು ಮಾರ್ನಿಂಗ್ ಬೇಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಾಳೆ ಹಾಕೋ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ನೋಡಿ.